ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ಪದ್ಯದ ಒಂದು ನುಡಿಯನ್ನ ಹೇಳ್ತೀನಿ. ಆ ನುಡಿಯ ಸಂದೇಶ ಏನು ಅನ್ನೋದನ್ನ ತಾವು ಹೇಳಬೇಕು. ಹೇಳ್ತಿರಲ್ಲ, ಕೇಳಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಅರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಹೀಗೆ ರಾಷ್ಟ್ರಕವಿ ಕುವೆಂಪುರವರು ಪದ್ಯವನ್ನ ಬರೆದುಕೊಂಡು ಹೋಗ್ತಾರೆ. ಹಾಗಾದ್ರೆ ಈ ನುಡಿಯ ಸಂದೇಶ ಏನು? ಯಾರು ಹೇಳ್ತಿದ್ದಾರೆ? ಹೇಳಿ ಸರ್. ಕನ್ನಡ ಭಾಷೆಯ ಬಗ್ಗೆ ಬೆಳಕನ್ನ ಚೆಲ್ತದೆ. ಈ ಒಂದು ನುಡಿ ಯಾವ ಭಾಷೆಯ ಬಗ್ಗೆ ಬೆಳಕನ್ನ ಚೆಲ್ಲುತ್ತದೆ? ಕನ್ನಡ ಭಾಷೆಯ ಬಗ್ಗೆ ಬೆಳಕನ್ನ ಚೆಲ್ಲುತ್ತೆ. ಹಾಗಾದರೆ ನಮ್ಮೆಲ್ಲರ ಮಾತೃಭಾಷೆ ಯಾವುದು? ಕನ್ನಡ. ಹಾಗಾದ್ರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಮಾತೃಭಾಷೆಯ ಬಗ್ಗೆ ಏನನ್ನ ತಾಳಬೇಕು? ಕರೆಕ್ಟ್ ಹೇಳ್ರಿ, ಅಭಿಮಾನವನ್ನ ತಾಳಬೇಕು. ಪ್ರತಿಯೊಬ್ಬರೂ ಕೂಡ ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನ ತಾಳಬೇಕು. ಯಾಕೆ ನಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ತಾಳಬೇಕಪ್ಪ ಅಂದ್ರೆ, ಮಾತೃಭಾಷೆ ಹೃದಯಕ್ಕೆ ಹತ್ತಿರವಾದ ಭಾಷೆ. ಮಾತೃಭಾಷೆ ಯಾವುದಕ್ಕೆ ಹತ್ತಿರವಾದ ಭಾಷೆ? ಹೃದಯಕ್ಕೆ ಹತ್ತಿರವಾದ ಭಾಷೆ. ನಮ್ಮ ಕನಸುಗಳನ್ನ ಅರಳಿಸುವ ಭಾಷೆ ಯಾವುದಪ್ಪ ಅಂದ್ರೆ ಮಾತೃಭಾಷೆ ಅಂತ. ಈ ಮಾತೃಭಾಷೆಯಲ್ಲಿ ನಮ್ಮ ಅಂತರಂಗದ ಭಾವನೆಗಳನ್ನ ಹೊರಹಾಕಲಿಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಮಾಧ್ಯಮ ಯಾವುದಪ್ಪ ಅಂದ್ರೆ ಮಾತೃಭಾಷೆ. ನಾವು ಬೆಳೆಯುತ್ತಾ ಹೋದಂತೆಲ್ಲ ಅನೇಕ ಭಾಷೆಗಳನ್ನ ಕಲಿತಾ ಹೋಗ್ತೀರಿ. ಈಗ 1 ರಿಂದ 4ನೇ ತರಗತಿವರೆಗೂ ಕನ್ನಡ ಭಾಷೆನಷ್ಟೇ ಕಲಿತೀರಿ. 5ಕ್ಕೆ ಬಂದ್ರೆ ಇಂಗ್ಲಿಷ್ ಅನ್ನ ಕಲಿತೀರಿ, ಹಿಂದಿಯನ್ನ ಕಲಿತೀರಿ. ಈಗ ನೀವು ಬೆಳೆಯುತ್ತಾ ಹೋದಂತೆಲ್ಲ ಏನ್ ಮಾಡ್ತೀರಿ? ಭಾಷೆಗಳನ್ನ ಕಲಿಯುತ್ತಾ ಹೋಗ್ತೀರಿ. ಆ ಭಾಷೆಯನ್ನ ಕಲಿಯುತ್ತಾ ಹೋದಂತೆಲ್ಲ ಆದ್ರೆ ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹೊರತು ಅನ್ಯ ಭಾಷೆಯಲ್ಲಿ ಭಾವನೆಗಳನ್ನ ಹಂಚಿಕೊಂಡ್ರೂ ಕೂಡ ಅದು ಏನಾಗುತ್ತೆ? ಕೃತಕ ಆಗುತ್ತೆ. ಮಾತೃಭಾಷೆಯಲ್ಲಿ ಭಾವನೆಗಳನ್ನು ಹಂಚಿಕೊಂಡಾಗ ಸಹಜತೆಯನ್ನ ಕಾಣುತ್ತೇವೆ. ಅನ್ಯ ಭಾಷೆಯಲ್ಲಿ ಭಾವನೆಗಳನ್ನ ಹಂಚಿಕೊಂಡಾಗ ಕೃತಕತೆಯನ್ನ ಕಾಣ್ತೀವಿ. ಅದಕ್ಕೆ ಇವತ್ತು ಮಾತೃಭಾಷೆಗಿಂತ ಮಿಗಿಲಾದ ಮತ್ತೊಂದು ಭಾಷೆ ಮತ್ತೊಂದು ಇಲ್ಲ ಅನ್ನೋದು ಇಲ್ಲಿ ತಜ್ಞರ ಅಭಿಪ್ರಾಯ. ಯಾಕೆ ನಾನು ಈ ಮಾತೃಭಾಷೆಯ ಬಗ್ಗೆ ಹೇಳ್ತೀನಪ್ಪ ಅಂತಂದ್ರೆ, ರಾಷ್ಟ್ರಕವಿ ಕುವೆಂಪುರವರು 8ನೇ ತರಗತಿಯಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಅವರ ಪದ್ಯವನ್ನ ಇಟ್ಟಿದ್ದಾರೆ. ಅದೇ ಯಾವುದಪ್ಪ ಅಂತಂದ್ರೆ ಬಹುಮಾನ ಅನ್ನುವಂತಹ ಪದ್ಯವನ್ನ ಇಟ್ಟಿದ್ದಾರೆ. ಈ ಬಹುಮಾನ ಅನ್ನೋದು ಏನ್ ತಿಳಿಸ್ಕೊಡ್ತದಪ್ಪ ಅಂತಂದ್ರೆ, ಆ ವ್ಯಕ್ತಿಯ ಮಾತೃಭಾಷೆಯ ಶ್ರೇಷ್ಠತೆಯನ್ನ ಈ ಬಹುಮಾನ ಕವಿತೆ ತಿಳಿಸ್ಕೊಡುತ್ತೆ. ಅರ್ಥ ಆಯ್ತಾ? ಬಹುಮಾನ ಅನ್ನುವಂತಹ ಕವಿತೆ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ? ವ್ಯಕ್ತಿಯ ಮಾತೃಭಾಷೆಯ ಶ್ರೇಷ್ಠತೆಯನ್ನ ತಿಳಿಸ್ಕೊಡುತ್ತೆ. ಯಾವುದಪ್ಪ ಅಂದ್ರೆ ಬಹುಮಾನ. ಇಲ್ಲಿ ಯಾವುದನ್ನ ನಿದರ್ಶನ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಕೋಗಿಲೆಯ ನಿದರ್ಶನದ ಮೂಲಕ ಮಾತೃಭಾಷೆಯ ಬಗ್ಗೆ ಅಭಿಮಾನವನ್ನ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಪ್ರಸ್ತುತವಾಗಿರ್ತಕ್ಕಂಥ ಕವಿತೆ ನಮಗೆ ತಿಳಿಸಿ ಕೊಡುತ್ತೆ ಮಕ್ಕಳೇ. ಹಾಗಾದ್ರೆ ಬಹುಮಾನ ಅಂದ್ರೆ ಏನು? ಬಹುಮಾನ ಅಂದ್ರೆ ಏನು ಹೇಳಿ? ಪ್ರಶಸ್ತಿ, ಮತ್ತೆ ಪುರಸ್ಕಾರ, ಮತ್ತೆ ಕೊಡುಗೆ ಬರಲ್ಲ. ನೆಕ್ಸ್ಟ್ ಪ್ರಶಸ್ತಿ, ಪುರಸ್ಕಾರ, ಮತ್ತೆ ಬಹುಮಾನ ಅಂದ್ರೆ
ಪಾರಿತೋಷಕ ಅಂತ ಹೇಳಿ ಕೂಡ ಕೊಡ್ತೇವೆ. ಹೌದಾ? ನೆನಪಿನ ಕಾಣಿಕೆಗಳನ್ನ ಕೊಡ್ತೀವಿ. ಹೌದೇನ್ರಿ ಸರ್? ಇವೆಲ್ಲವೂ ಕೂಡ ಬಹುಮಾನ ಅಂತ ಹೇಳಿ ಕೊಡ್ತೀವಿ. ಈ ಬಹುಮಾನ ಅಂತಕ್ಕಂಥದ್ದು ಯಾವಾಗ ಕೊಡ್ತೀವಪ್ಪ ಅಂತಂದ್ರೆ, ವ್ಯಕ್ತಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವನು ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಬರಲಿ ಅಂತ ಹೇಳಿಬಿಟ್ಟು ಬಹುಮಾನವನ್ನ. ಹಾಗೆ ಸಾಹಿತ್ಯ ವಲಯದಲ್ಲಿ ಕವಿ ಅಂತಕ್ಕಂಥವನು ಇವತ್ತು ಬಹುಮಾನಕ್ಕೋಸ್ಕರ, ಪ್ರಶಸ್ತಿಗೋಸ್ಕರ, ಪಾರಿತೋಷಿಕಕ್ಕೋಸ್ಕರ ಪದ್ಯಗಳನ್ನ ಬರಲಿಲ್ಲ. ತಮ್ಮ ಆತ್ಮತೃಪ್ತಿಗಾಗಿ ತನ್ನ ಅಂತರಂಗದ ಭಾವನೆಗಳನ್ನ ಹೊರಹಾಕಲಿಕ್ಕೆ ಪದ್ಯಗಳನ್ನ ಬರೆದೇ ಹೊರತಾಗಿ ಯಾವುದೇ ಪ್ರಶಸ್ತಿ, ಪದವಿ, ಪುರಸ್ಕಾರಗಳಿಗೆ ಪದ್ಯಗಳನ್ನ ಬರಲಿಲ್ಲ. ಅಂತ ಬಹುಮಾನ ಏನು ವಿಶೇಷತೆ ಅನ್ನೋದನ್ನ ಈ ಪದ್ಯದಲ್ಲಿ ಮುಂದೆ ಬರುತ್ತೆ, ಅದನ್ನ ನೋಡೋಣ. ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಏನ್ ತಿಳ್ಕೊಳ್ಳೋಣ? ಬಹುಮಾನ ಪದ್ಯವನ್ನ ತಿಳಿದುಕೊಳ್ಳೋಣ. ನಂತರ ನಾವು ಈ ಬಹುಮಾನ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನ ತಿಳಿದುಕೊಳ್ಳೋಣ. ಈಗ ಹಾಗಾದ್ರೆ ಇವತ್ತಿನ ಅಭ್ಯಾಸ ಮಾಡುವ ಪದ್ಯದ ಹೆಸರು ಏನಪ್ಪ? ಬಹುಮಾನ ಪದ್ಯವನ್ನ ಬರೆದ ಕವಿ ಯಾರು? ಕುವೆಂಪು. ಈಗ ಈ ಒಂದು ಪದ್ಯದ ಆಶಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲರೂ ತೆಗಿರಿ ಪುಟ ಸಂಖ್ಯೆ 44. ಎಲ್ಲರೂ ತೆಗೆದ್ರೆ ಆಶಯ. ಕುವೆಂಪು ಅವರ ಈ ಪುಟ್ಟ ಕವಿತೆಯು ಒಂದು ಸುಂದರವಾದ ಚಿತ್ರವನ್ನ ನಮಗೆ ಕಟ್ಟಿ ಕೊಡುತ್ತದೆ. ನೋಡ್ರಿ, ಕುವೆಂಪು ಅವರು ಬರೆದಿರ್ತಕ್ಕಂಥ ಯಾವ ಕವಿತೆ? ಬಹುಮಾನ ಅನ್ನುವಂತಹ ಕವಿತೆ ನಮಗೇನಂತ ಕಟ್ಟಿಕೊಡುತ್ತದೆ? ಸುಂದರವಾದ ಚಿತ್ರವನ್ನ ಕಟ್ಟಿಕೊಡುತ್ತದೆ. ಯಾವ ಚಿತ್ರ ಅದು? ಪ್ರಕೃತಿ ಮತ್ತು ಮಾನವನ ನಡುವೆ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ ಅನ್ನುವಂತಹ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ಅರ್ಥ ಆಯ್ತಾ? ನೋಡ್ರಿ, ಕುವೆಂಪು ಅವರ ಪುಟ್ಟ ಕವಿತೆಯು ನಮಗೆ ಏನನ್ನ ಕಟ್ಟಿಕೊಡುತ್ತದೆ? ಒಂದು ಚಿತ್ರವನ್ನ ಕಟ್ಟಿಕೊಡುತ್ತದೆ. ಯಾವುದರ ಬಗ್ಗೆ? ಪ್ರಕೃತಿ ಮತ್ತು ಮಾನವನ ನಡುವೆ ಇರುವಂತಹ ಅವಿನಾಭಾವ ಸಂಬಂಧವನ್ನ ತಿಳಿಸಿಕೊಡುತ್ತೆ. ಯಾವುದೋ ಈ ಒಂದು ಬಹುಮಾನ ಅನ್ನುವಂತಹ ಕವಿತೆ. ಹಕ್ಕಿಯೊಂದು ಹಾಡುತ್ತಿದೆ. ಯಾವ ಹಕ್ಕಿ ಹಾಡೋದಿಲ್ಲಿ? ಹಕ್ಕಿಯೊಂದು ಹಾಡುತ್ತದೆ. ಕುವೆಂಪುರವರ ಬಹುಮಾನ ಕವಿತೆಯಲ್ಲಿ ಹಾಡುವಂತಹ ಹಕ್ಕಿಯ ಹೆಸರು ಏನು? ಕೋಗಿಲೆ ಅಂತಕ್ಕಂಥದ್ದು. ನೀವೆಲ್ಲರೂ ಕೋಗಿಲೆಯನ್ನ ನೋಡಿದಿರಿ. ಅದರ ಕಂಠ ಹೇಗಿರುತ್ತೆ? ಮಧುರವಾಗಿರುತ್ತೆ, ಕಿವಿಗೆ ಕೇಳಲು ಇಂಪಾಗಿರುತ್ತೆ. ವಸಂತ ಕಾಲದಲ್ಲಿ ಅದರ ಧ್ವನಿ ಇನ್ನೂ ಮೆರುಗು ಹೊಂದಿರುತ್ತೆ. ಹಕ್ಕಿಯೊಂದು ಹಾಡುತ್ತಿದೆ. ಅದನ್ನ ಕೇಳಿದ ವ್ಯಕ್ತಿ, ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬಂದೀತೆಂದು ಹೇಳುತ್ತಾನೆ. ಕೋಗಿಲೆಯ ಹಾಡನ್ನ ಕೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೋಗಿಲೆಗೆ ಏನಂತ ಹೇಳುತ್ತಾನೆ? ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನಿನಗೆ ಯಾವ ಪ್ರಶಸ್ತಿ ಬರುತ್ತದೆ ಅಂತ ಹೇಳಿದ್ರೆ ಪ್ರಶಸ್ತಿ. ಹೆಸರು ಕೇಳಿದ್ರಲ್ಲ ಇದನ್ನ? ಇದು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ. 5 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ, 5 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡಮಾಡಲ್ಪಡುವ ಪ್ರಶಸ್ತಿ. ಗೊತ್ತಾಯ್ತಾ? ಇದನ್ನ ಆಲ್ಫ್ರೆಡ್ ನೊಬೆಲ್ ಅಂತಕ್ಕಂಥವರು ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಮರಣೋತ್ತರದ ನಂತರ ಈ ಪ್ರಶಸ್ತಿಯನ್ನ ಕೊಡುತ್ತಾ ಬಂದಿದ್ದಾರೆ. ಈ ಪ್ರಶಸ್ತಿಯ ಮೊತ್ತ ನಮ್ಮ ಭಾರತದ ಲೆಕ್ಕಾಚಾರದಲ್ಲಿ 8 ಕೋಟಿ ರೂಪಾಯಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೋಡ್ರಿ, ಎಷ್ಟು ನೊಬೆಲ್ ಪ್ರಶಸ್ತಿಯ ಪಾರಿತೋಷಕದ ಮೊತ್ತ ಎಷ್ಟು ಹೇಳ್ತಾರೆ? 8 ಕೋಟಿ ರೂಪಾಯಿ. ಅದಕ್ಕಿಂತಲೂ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ 2 ವ್ಯಕ್ತಿಗಳು ಪಡೆದಿದ್ದಾರೆ ಸರ್ ನೊಬೆಲ್ ಪಾರಿತೋಷಕವನ್ನ. ಸರ್ CV ರಾಮನ್ ಮತ್ತು ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ರವೀಂದ್ರನಾಥ ಠಾಕೂರ್ ಅಂತಕ್ಕಂಥವ್ರು ಈ 2 ನೊಬೆಲ್ ಪ್ರಶಸ್ತಿಯನ್ನ ಪಡೆದರು.
ಕೋಗಿಲೆಯ ಹಾಡನ್ನ ಕೇಳಿ ವ್ಯಕ್ತಿ ಏನಂತ ಹೇಳ್ತಾನೆ ಕೋಗಿಲೆಗೆ, ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನಿನಗೆ ನೊಬೆಲ್ ಪಾರಿತೋಷಕ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನ ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ಆ ಕೋಗಿಲೆಯು ಆ ವ್ಯಕ್ತಿಯ ಮಾತಿಗೆ ಪ್ರತಿಕ್ರಿಯೆ ಕೊಡುತ್ತಾ ಪ್ರತಿಕ್ರಿಯೆಯನ್ನ ಕೊಡದೆ ಮೌನವಾಗಿದ್ದುಕೊಂಡು ತನ್ನ ಭಾಷೆಯಲ್ಲಿನೇ ಕುಹು ಕುಹು ಎಂದು ಹಾಡುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನ ಸೃಷ್ಟಿಸುತ್ತದೆ. ಈ ಕೋಗಿಲೆಯ ಹಾಡು ಇಡೀ ಪ್ರಕೃತಿಯಲ್ಲಿಯೇ ಏನನ್ನ ಉಂಟು ಮಾಡುತ್ತೆ? ಒಂದು ಹೊಸ ಸಂಚಲನವನ್ನ ಉಂಟು ಮಾಡುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನ ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿ. ಈ ಕವಿತೆಯ ಪ್ರಮುಖವಾದ ಆಶಯ ಏನಪ್ಪಾ ಅಂತಂದ್ರೆ, ನಮಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆಯೋ ಅದನ್ನ ಮಾಡಬೇಕು. ಅವಾಗ ಆ ಕೆಲಸದಲ್ಲಿ ಏನ್ ಸಾಧಿಸ್ತೀವಿ? ಯಶಸ್ಸನ್ನ ಸಾಧಿಸ್ತೀವಲ್ರಿ. ನಮಗೆ ಯಾವ ಕೆಲಸದಲ್ಲಿ ಪರಿಣಿತಿ ಇದೆಯೋ ಅದನ್ನು ಯಾವ ರೀತಿ ಮಾಡಬೇಕು? ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಯಾವುದೇ ಕೆಲಸವನ್ನಾಗಲಿ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಈಗ ನಮಗೆ ಓದಿನಲ್ಲಿ ಆಸಕ್ತಿ ಇದೆಪ್ಪ ಅಂತಂದ್ರೆ ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ಓದಬೇಕು. ಅವಾಗ ಓದಿನಲ್ಲಿ ನಾವು ಸಾಧನೆಯನ್ನ ಮಾಡಬಹುದು. ಇನ್ನೊಂದು ಟೆಕ್ನಿಕಲ್ ಅಲ್ಲಿ ಆಸಕ್ತಿ ಇದ್ದಪ್ಪ ಅಂದ್ರೆ ಟೆಕ್ನಿಕಲ್ ಅಲ್ಲಿ ಸಾಧನೆ. ನಿನಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಷಯವನ್ನ ಕುರಿತು ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿದಾಗ ಯಶಸ್ಸು ಖಂಡಿತ ಲಭಿಸುತ್ತೆ. ಇಷ್ಟವಿಲ್ಲದ ವಿಷಯದ ಮೇಲೆ ನಾವು ಕೆಲಸವನ್ನು ಮಾಡುತ್ತಾ ಹೋದ್ರೆ ಅದರಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತದೆ. ಇನ್ನೊಂದು ಹೇಳ್ತದೆ, ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂಬ ಧ್ವನಿಯು ಹೊರಡುತ್ತದೆ. ಎರಡನೇ ಅಂಶ ತಿಳಿಸ್ತದೆ, ಲೋಕವನ್ನ ಮೆಚ್ಚಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮನ ಮೆಚ್ಚುವಂತ ಕೆಲಸವನ್ನ ಮಾಡಬೇಕೇ ಹೊರತಾಗಿ ಲೋಕ ಮೆಚ್ಚಲಿ ಬಿಡ್ಲಿ, ನಾವು ಮಾಡಿರ್ತಕ್ಕಂಥ ಕೆಲಸ ನಮ್ಮ ಆತ್ಮ ಸಾಕ್ಷಿಗೆ ತೃಪ್ತಿ ಆಗಿಬಿಟ್ರೆ ಅದಕ್ಕೆ ಇನ್ನೊಂದು ಬೇರೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ಅದಕ್ಕಾಗಿನ ಕವಿಗಳೆಲ್ಲರೂ ಏನ್ ಮಾಡಿದ್ರು? ಲೋಕ ಮೆಚ್ಚಲಿ ಅಂತ ಕವಿತೆಯನ್ನ ಬರೆದ್ರು ಅಥವಾ ತಮ್ಮ ಆತ್ಮ ಸಂತೋಷಕ್ಕಾಗಿ ಕವಿತೆಯನ್ನ ಬರೆದ್ರು? ಆತ್ಮ ಸಂತೋಷಕ್ಕಾಗಿ ಕವಿತೆಯನ್ನ ಬರೆದ್ರು. ಯಾವುದೇ ಪ್ರಶಸ್ತಿ ಬರಲಿ, ಪುರಸ್ಕಾರ ಬರಲಿ, ಬಹುಮಾನ ಬರಲಿ ಅಂತ ಉದ್ದೇಶ ಇಟ್ಕೊಂಡು ಕವಿಗಳು ಕವಿತೆಯನ್ನ ಬರಲಿಲ್ಲ. ಅದಕ್ಕಾಗಿ ನಾವು ಎಂತ ವ್ಯಕ್ತಿಗಳಾದ್ರು? ಮಹಾನ್ ವ್ಯಕ್ತಿಗಳು ಆದ್ರು. ಆದ್ರೆ ಇವತ್ತಿನ ಕವಿಗಳು ಹೇಗಿದ್ದಾರೆ? ಪ್ರಶಸ್ತಿಯ ಉದ್ದೇಶವನ್ನೇ ಇಟ್ಕೊಂಡು ತಮ್ಮ ಬರವಣಿಗೆಯನ್ನು ಆರಂಭಿಸ್ತಕ್ಕಂಥವ್ರು ಕೆಲವರು ಇದ್ದಾರೆ. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂಬ ಧ್ವನಿಯು ಹೊರಡುತ್ತದೆ. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡುನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ನಮ್ಮ ಅಭಿವ್ಯಕ್ತಿ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ಯಾವುದರ ಮೂಲಕ ಹೊರ ಹಾಕಬೇಕು? ನಮ್ಮ ಮಾತೃಭಾಷೆಯ ಮೂಲಕ ಹೊರ ಹಾಕಿದಾಗ ಅದು ಸಹಜತೆಯಿಂದ ಕೂಡಿರುತ್ತೆ. ಮಾತೃಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯ ಮೂಲಕ ವ್ಯಕ್ತಪಡಿಸಿದರೆ ಅದು ಕೃತಕವಾಗಿರುತ್ತೆ. ಮನುಷ್ಯನಿಗೆ ಕೃತಕ ಬೇಕೋ ಸಹಜತೆ ಬೇಕೋ? ಕೃತಕತೆ ಬೇಕೋ ಸಹಜತೆ ಬೇಕೋ? ಸಹಜತೆ ಇರಬೇಕು. ಹೌದಾ? ಆ ಸಹಜತೆಯನ್ನು ಯಾವುದ್ರಲ್ಲಿ ನೋಡ್ತೀವಿ ನಾವು? ಮಾತೃಭಾಷೆಯಲ್ಲಿ ಸಹಜತೆಯನ್ನ ನಾವು ನೋಡ್ತೀವಿ. ಮಾತೃಭಾಷೆಯಲ್ಲಿ ಭಾವನೆಗಳನ್ನ ಹಂಚಿಕೊಂಡಾಗ ಎಲ್ಲರೂ ಏನ್ ಮಾಡ್ತಾರೆ? ಸಂತೋಷ ಪಡ್ತಾರೆ. ಬೇರೆ ಭಾಷೆಯಲ್ಲಿ ನಾವು ಭಾವನೆಗಳನ್ನ ಹಂಚಿಕೊಂಡಾಗ ಅದು ಕೇವಲ ಕೃತಕತೆ ಆಗುತ್ತೆ, ನಾಟಕೀಯತೆ ಆಗುತ್ತೆ. ಈಗ ನಾವು ಕನ್ನಡ ಭಾಷೆಯಲ್ಲಿ ಭಾವನೆಗಳನ್ನ ಹಂಚಿಕೊಂಡಷ್ಟು ಇಂಗ್ಲಿಷ್ ಭಾಷೆಯಲ್ಲಿ ಹಂಚ್ಕೊಳಕ್ಕಾಗತ್ತೆ? ಆಗುತ್ತೇನ್ರಿ? ಸಾಧ್ಯ ಇಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ಭಾವನೆಗಳನ್ನ ಹಂಚ್ಕೊಳಕ್ ಹೋದ್ರಪ್ಪ ಅಂದ್ರೆ ಏನಾಗುತ್ತೆ? ಅದು ಕೃತಕ ಆಗುತ್ತೆ. ಅದೇ ಮಾತೃಭಾಷೆಯಲ್ಲಿ ಹಂಚಿಕೊಂಡಾಗ ವಾಸ್ತವತೆ ಆಗುತ್ತೆ ಅನ್ನೋದು ಈ ಒಂದು ಕವಿತೆಯ ಭಾವ ಅನ್ನೋದನ್ನ ನಾವು ನೋಡಿ ಅರ್ಥ ಆಯ್ತೇನಪ್ಪ? ಬಹುಮಾನ ಅನ್ನುವಂತಹ ಕವಿತೆ ಒಂದು ನಮಗೆ ಸ್ಪಷ್ಟವಾದ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ಪ್ರಕೃತಿ ಮತ್ತು
ಮಾನವನ ನಡುವೆ ಇರುವಂತಹ ಅವಿನಾಭಾವ ಸಂಬಂಧವನ್ನ ತಿಳಿಸಿ ಕೊಡುತ್ತೆ. ಇಲ್ಲಿ ಒಂದು ಹಕ್ಕಿ ಹಾಡುತ್ತೆ. ಆ ಹಕ್ಕಿಯ ಹೆಸರು ಏನು? ಆ ಕೋಗಿಲೆಯ ಹಾಡನ್ನ ಕೇಳಿ ವ್ಯಕ್ತಿ ಕೋಗಿಲೆಗೆ ಏನಂತ ಹೇಳುತ್ತಾನೆ? ಇಂಗ್ಲಿಷಿನಲ್ಲಿ ಹಾಡಿದರೆ ನಿನಗೆ ಬಹುಮಾನ ಕೊಡು. ಅದಕ್ಕೆ ಕೋಗಿಲೆ ಏನ್ ಪ್ರತಿಕ್ರಿಯೆ ಕೊಡುತ್ತೆ? ಅದು ಮೌನವಾಗಿದ್ದುಕೊಂಡು ತನ್ನ ಮಾತೃಭಾಷೆಯಲ್ಲಿನೇ ಕುಹು ಕುಹು ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅದಕ್ಕೆ ಇಲ್ಲಿ ಹೇಳುತ್ತೆ, ನಾವು ಇಲ್ಲಿ ಕವಿತೆ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಯಾವ ಕೆಲಸದಲ್ಲಿ ಪರಿಣಿತಿಯನ್ನ ಪಡ್ಕೊಂಡಿರ್ತೀವೋ ಆ ಕೆಲಸದಲ್ಲಿ ನಾವು ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು. ಅದಕ್ಕಾಗಿಯೇ ಮಾತೃಭಾಷೆಯಲ್ಲಿ ನಾವು ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದಾಗ ನಮಗೆ ಏನಾಗುತ್ತೆ? ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ, ಸಹಜತೆಯನ್ನ ಕಾಣುತ್ತೇವೆ ಅನ್ನೋದು ಇಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಈ ಕವಿತೆ ಮಾತೃಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಳ್ಳ್ರಿ ಅನ್ನೋದನ್ನ ತಿಳಿಸಿಕೊಡುತ್ತೆ. ಆಶಯ ಅರ್ಥ ಆಯ್ತಲ್ಲ? ಮುಂದ್ಕೋಗೋಣ. ಈ ಪ್ರವೇಶ ನೋಡೋಣ. ರಾಷ್ಟ್ರಕವಿ ಕುವೆಂಪು ಅವರು ತನ್ನ ಸಾಹಿತ್ಯ ಕೃತಿಯನ್ನ ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭಿಸಿದರು. ಅರ್ಥ ಮಾಡಿಕೊಳ್ಳ್ರಿ, ಕುವೆಂಪುರವರು ಮೊದಲು ಸಾಹಿತ್ಯವನ್ನ ಬರೆಯಲು ಆರಂಭಿಸಿದ್ದು ಯಾವ ಭಾಷೆಯಲ್ಲಿ? ಇಂಗ್ಲಿಷ್ ಭಾಷೆ. ಕಾಲೇಜು ದಿನಗಳಲ್ಲೇ ಆರಂಭಿಸಿದರು. ಒಂದ್ಸಲ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಯುರೋಪ್ ರಾಷ್ಟ್ರದ ಒಂದು ಪ್ರದೇಶವಾಗಿರ್ತಕ್ಕಂಥ ಐರಿಷ್ ಪ್ರಾಂತದ ಕವಿ ಬರ್ತಾನೆ. ಆತನ ಹೆಸರು ಏನು? ಜೇಮ್ಸ್ ಹೆನ್ರಿ ಕಜಿನ್ಸ್ ಅಂತಕ್ಕಂಥ. ಅವಾಗ ಬಂದಾಗ ಮಹಾರಾಜ ಕಾಲೇಜಿನ ಅಧ್ಯಾಪಕರು ಏನ್ ಮಾಡ್ತಾರೆ? ನೋಡು ಕುವೆಂಪು, ನೀನು ಸುಂದರವಾದ ಕೃತಿಗಳನ್ನ ಪದ್ಯಗಳನ್ನ ಬರೆದಿದೀಯಾ, ಆ ಪದ್ಯಗಳನ್ನ ಅವರಿಗೆ ತೋರಿಸು, ಅವರು ನಿನಗೆ ಸಲಹೆಯನ್ನ ಕೊಡ್ತಾರೆ ಅಂತ ಹೇಳಿದಾಗ ಕುವೆಂಪುರವರು ಯಾರ ಹತ್ರ ಹೋಗಿ ತೋರಿಸ್ತಾರೆ? ಜೇಮ್ಸ್ ಹೆನ್ರಿ ಕಜಿನ್ಸ್ ಅಂತಕ್ಕಂಥವ್ರ ಹತ್ರ ತೋರಿಸ್ತಾರೆ. ಆಗ ಜೇಮ್ಸ್ ಹೆನ್ರಿ ಕಜಿನ್ಸ್ ಅಂತಕ್ಕಂಥವ್ರು ಏನಾಗಿ ಸಲಹೆ ಕೊಡ್ತಾರೆ? ನೋಡು ಕುವೆಂಪುರವರೇ, ನೀವು ಇಂಗ್ಲಿಷಿನಲ್ಲಿ ಬರೆಯುವುದನ್ನ ಬಿಟ್ಟು ನಿಮ್ಮ ಮಾತೃಭಾಷೆಯಲ್ಲಿ ಸಾಹಿತ್ಯವನ್ನ ರಚನೆ ಮಾಡ್ರಿ, ನಿಮಗೆ ಇನ್ನೂ ಹೆಚ್ಚಿನ ಆನಂದವನ್ನ ಕೊಡುತ್ತೆ ಅಂತ ಹೇಳಿಬಿಟ್ಟು ಸಲಹೆಯನ್ನ ಕೊಡ್ತಾರೆ. ಅದೇ ಪ್ರಕಾರವಾಗಿ ಅಥವಾ ಕುವೆಂಪುರವರು ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ರಚಿಸೋದನ್ನ ಬಿಟ್ಟು ಅಂದಿನಿಂದಲೇ ಏನ್ ಮಾಡ್ತಾರೆ? ಕನ್ನಡದಲ್ಲಿ ಸಾಹಿತ್ಯವನ್ನ ರಚಿಸಿ ಇವತ್ತು ಸಾಹಿತ್ಯ ರಂಗದಲ್ಲಿ ಉನ್ನತ ಮಟ್ಟದ ಕವಿಯಾಗಿ ಹೊರಹೊಮ್ಮುತ್ತಾನೆ. ಸಾಹಿತ್ಯ ರಂಗದಲ್ಲಿನೇ ಇವತ್ತು ಕರ್ನಾಟಕದಲ್ಲಿ ಮೇರು ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕುವೆಂಪುರವರು. ಒಂದು ವೇಳೆ ಅವರು ಸಲಹೆ ಕೊಡದೇ ಇದ್ದಿದ್ರೆ ಕುವೆಂಪುರವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬರ್ತಿದ್ದಿಲ್ಲ, ನಾವು ವಂಚಿತರು ಆಗ್ತಾ ಇದ್ವಿ. ಅದಕ್ಕೆ ಅವರು ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪುರವರು ಮಾತೃಭಾಷೆಯಲ್ಲಿ ಕಾವ್ಯವನ್ನ ರಚನೆ ಮಾಡಿಬಿಟ್ಟು ಇವತ್ತು ಎಲ್ಲರ ಮನಸ್ಸನ್ನ ಗೆದ್ದರು. ಅದೇ ರೀತಿ ಇನ್ನೊಬ್ಬ ಕವಿಯ ಮಾತು ಬರುತ್ತೆ. ಯಾರು? GS ಶಿವರುದ್ರಪ್ಪ. ಕನ್ನಡ ನಾಡಿನ 3ನೇ ರಾಷ್ಟ್ರ ಕವಿಯಾಗಿರ್ತಕ್ಕಂಥ GS ಶಿವರುದ್ರಪ್ಪನವರು ಒಂದು ಹಾಡನ್ನು ಹೇಳ್ತಾರೆ, ಕೇಳಿದೆ ನೀವು? ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎಲ್ಲ ಕೇಳಲಿ ಎಂದು ನಾನು ಆಡುವುದಿಲ್ಲ, ಆಡುವುದು ಅನಿವಾರ್ಯ ಕರ್ಮ ಜನಗೆ ಅಂತ ಹೇಳಿ GS ಶಿವರುದ್ರಪ್ಪನವರು ಹಾಡುವ ಹಕ್ಕಿಗೆ ಬಿರುದು ಸನ್ಮಾನಗಳು ಬೇಕಿಲ್ಲ ಅಂತೇಳಿ ಮುಂದೆ GS ಶಿವರುದ್ರಪ್ಪನವರ ಹಾಡಿನಲ್ಲಿ ಬರುತ್ತೆ. ಆ ಹಕ್ಕಿ ಏನಂತ ಕೇಳುತ್ತೆ? ನನಗೆ ಬಿರುದು ಸನ್ಮಾನ ಯಾವುದು ಕೂಡ ಇದು ಬೇಡ ಅಂತೇಳಿ ಕೇಳುತ್ತೆ. ಈ ಎರಡು ಹಾಡುಗಳು ಕುವೆಂಪುರವರದು ಮತ್ತು GS ಶಿವರುದ್ರಪ್ಪನವರ ಹಾಡುಗಳು ಈ ಬಹುಮಾನ ಕವಿತೆಗೆ ಇವತ್ತು ಎರಡೂ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಭಾವ ಈ ಒಂದು ಪ್ರಸ್ತುತ ಬಹುಮಾನ ಕವಿತೆಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಹೇಳಬಹುದು. ನೋಡಿ, ನಮ್ಮಲ್ಲಿ ಎಷ್ಟೋ ಜನ ಉದ್ಯಮ ಲೇಖಕರು ಆಗಿರುವುದಿದ್ದಾರೆ, ದೊಡ್ಡ ದೊಡ್ಡ ಶ್ರೇಷ್ಠ ಪಂಡಿತರು ಇದ್ದಾರೆ, ವಿದ್ವಾಂಸರು ಇದ್ದಾರೆ. ಅವರು ಕನ್ನಡದಲ್ಲಿ ಬರೆಯೋದನ್ನ ಬಿಟ್ಟು ಬೇರೆ ಭಾಷೆಯಲ್ಲಿ ಬರೆದ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ಹೆಸರನ್ನ ಮಾಡಬಹುದು. ಯಾಕೆ ಅವ್ರು ಮಾಡಲಿಲ್ಲ? ನಮ್ಮ ಮಾತೃಭಾಷೆಯಲ್ಲಿ
ಬರೆದ್ರಪ್ಪ ಅಂತಂದ್ರೆ ನಮಗೆ ಆತ್ಮತೃಪ್ತಿ ಇರುತ್ತೆ. ಮನಸ್ಸಿನ ಸಂತೋಷಕ್ಕಿಂತ ಯಾವ ಪ್ರಶಸ್ತಿ ದೊಡ್ಡದು ಅಲ್ಲ ಅಂತ ಹೇಳಿಬಿಟ್ಟು ಅವರು ಬೇರೆ ಭಾಷೆಯಲ್ಲಿ ರಚಿಸದೆ ಇವತ್ತು ತಮ್ಮ ಮಾತೃಭಾಷೆಯನ್ನೇ ರಚಿಸಿ ಇವತ್ತು ಹೆಸರನ್ನ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಉದಾಹರಣೆಯಾಗಿ ಆ ಸಾಹಿತ್ಯ ರಂಗದಲ್ಲಿ 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೇ ಇದಕ್ಕೆ ಸ್ಪಷ್ಟವಾದ ಸಾಕ್ಷಿ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅದಕ್ಕೆ ಈ ಕವಿತೆ ಬರೆಯುವುದು ಯಾತಕ್ಕಾಗಿ ಅಂದ್ರೆ ಹೃದಯದ ಭಾವನೆಗಳನ್ನ ಹೊರ ಹಾಕ್ಲಿಕ್ಕೆ ನಾವು ಕವಿತೆಗಳನ್ನ ಬರೆತೀವಿ. ಆ ಹೃದಯದ ಭಾವನೆಗಳನ್ನ ಹೊರ ಹಾಕ್ಲಿಕ್ಕೆ ಇರುವಂತ ಮಾಧ್ಯಮ ಯಾವುದಪ್ಪ ಅಂತಂದ್ರೆ ನಮ್ಮ ಮಾತೃ ಭಾಷೆ. ಆ ಮಾತೃಭಾಷೆಗಿಂತ ಮಿಗಿಲಾದ ಭಾಷೆ ಮತ್ತೊಂದು ಇಲ್ಲ. ಅಂತಹ ಮಾತೃಭಾಷೆಯ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವವನ್ನ ಬೆಳೆಸಿಕೊಳ್ಳಿ ಅನ್ನುವಂತಹ ಮಾತನ್ನ ಕುವೆಂಪುರವರು ಪ್ರಸ್ತುತ ಬಹುಮಾನ ಕವಿತೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅರ್ಥ ಆಯ್ತೇನಪ್ಪ? ರಾಷ್ಟ್ರಕವಿ ಕುವೆಂಪುರವರು ಮೊದಲು ಸಾಹಿತ್ಯವನ್ನು ಯಾವುದರಲ್ಲಿ ಆರಂಭ ಮಾಡಿದ್ರು? ಇಂಗ್ಲಿಷ್ ನಲ್ಲಿ ಬರೆಯೋದನ್ನ ಬಿಟ್ಟು ಕನ್ನಡದಲ್ಲಿ ಪ್ರಾರಂಭಿಸಿ ಅಂತ ಹೇಳಿಬಿಟ್ಟು ಯಾರು ಹೇಳಿದ್ರು? ಜೇಮ್ಸ್ ಹೆನ್ರಿ ಕಜಿನ್ಸ್ ಅಂತಕ್ಕಂಥ ಐರಿಷ್ ಕವಿ ಹೇಳ್ತಾನೆ. ಆಗ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅಂದಿನಿಂದ ಕುವೆಂಪುರವರು ಯಾವ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ರು? ಅದೇ ರೀತಿ GS ಶಿವರುದ್ರಪ್ಪನವರು ಕೂಡ ಕನ್ನಡದಲ್ಲಿ ಏನ್ ಮಾಡಿದ್ರು? ಸಾಹಿತ್ಯವನ್ನ ರಚನೆ ಮಾಡಿದ್ರು. ಕಾರಣ ಇಷ್ಟೇ, ಹೃದಯದ ಭಾವನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಇರುವಾದ ಒಂದು ಪ್ರಮುಖವಾದ ಮಾಧ್ಯಮ ಯಾವುದಪ್ಪ ಅಂದ್ರೆ ಮಾತೃಭಾಷೆ. ಈ ಬಹುಮಾನ ಅನ್ನುವಂತ ಕವಿತೆ ಮಾತೃಭಾಷೆಯ ಬಗ್ಗೆ ಪ್ರತಿಯೊಬ್ಬರು ಅಭಿಮಾನವನ್ನ ಬೆಳೆಸಿಕೊಳ್ಳಿ ಅನ್ನೋದನ್ನ ತಿಳಿಸಿ ಕೊಡುತ್ತೆ. ಹಾಗಾದ್ರೆ ಈಗ ಈ ಪದ್ಯವನ್ನ ಒಂದು ಸಲ ವಾಚನವನ್ನ ಮಾಡಬೇಕಾಗತ್ತೆ. ಅದರ ಆಡಿಯೋವನ್ನ ಈಗ ತಾವು ಕೇಳಿ. ವಿರಚಿತ ಬಹುಮಾನ ಪದ್ಯದ ಗಾಯನ ಬಲು
ನೀಗಾನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ದೊರೆಯುವುದು ನೊಬೆಲ್ ಬಹುಮಾನ ಅರಣ್ಯರೋಧನ ಸುಮ್ಮನೆ ಹಾಡುವೆ ಅರಣ್ಯರೋಧನ ಸುಮ್ಮನೆ ಹಾಡು ಕೇಳುವರಾಯಿ ಅರಣ್ಯರೋಧನ ಸುಮ್ಮನೆ ಹಾಡುವೆ ಕೇಳುವರಾಯಿ ಕೋಗಿಲೆ ಕೋಗಿಲೆ ಕುಹೂ ಎಂದು ಅರುಳೈಸಿದು ಜಗಜುಮ್ಮೆಂದು ಕೂಗಿತು ಕೋಗಿಲೆ ಕುಹೂ ಎಂದು ಜಗಜುಮ್ಮೆಂದು ಜುಮ್ಮೆಂದು ಅರುಳೈಸಿದು ಜಗಜುಮ್ಮೆಂದು. ಓಕೆ ವಿದ್ಯಾರ್ಥಿಗಳೇ, ಈ ಹಾಡನ್ನ ಕೇಳಿದ್ರಲ್ಲ. ಈಗ ಮೊದಲನೇ ನುಡಿಯನ್ನ ನೋಡೋಣ. ನಾನು ಒಂದ್ಸಲ ಹೇಳ್ತೀನಿ, ಗಮನಿಸ್ಬಿಟ್ಟು ಇದರಲ್ಲಿರ್ತಕ್ಕಂಥ ವ್ಯಾಕರಣಾಂಶಗಳನ್ನ ನೀವು ಗುರುತಿಸ್ಬೇಕು. ಗುರುತಿಸ್ತೀರಾ? ಕುಹು ಕುಹು ಕೋಗಿಲವಾಣಿ ಜಗಜುಮ್ಮೆಂದುದು ಅದ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ಋತನಿಗೈದಿತು ಮುದ ತಾಳಿ ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿದ್ದೊಂದು ಸರೋವರ ಕೆರೆಗಳ ಕೈ ಬೆರಗಿಕ್ಕಿತ್ತು ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು. ಕೇಳಿದ್ರಲ್ಲ? ಇದರಲ್ಲಿ ಬರುವಂತ ವ್ಯಾಕರಣಾಂಶಗಳನ್ನ ಗುರುತಿಸಿ ನೋಡೋಣ. ಹೇಳಿ ಸರ್. ಮಹಾಂಬರ. ಮಹಾಂಬರ ಹೇಳಿ ಸರ್. ಮಹಾ ಪ್ಲಸ್ ಅಂಬರ, ಮಹಾಂಬರ ಸವರ್ಣ ದೀರ್ಘ ಸಂಧಿ. ಮಹಾಂಬರ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಸರಿನಾ ತಪ್ಪ? ಸರಿ, ಓಕೆ. ಮಹಾ ಪ್ಲಸ್ ಅಂಬರ ಮಹಾಂಬರ ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಒಂದರ ನಂತರ ಒಂದು ಬಂದು ಮುಂದೆ ಅದೇ ಸ್ವರ ದೀರ್ಘ ಆದೇಶವಾಗಿ ಬಂದಿರೋದ್ರಿಂದಲೇ ಇದನ್ನ ನಾವೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಮಹಾಂಬರ ಪದದ ಅರ್ಥ ಹೇಳ್ತೀರಾ? ಮಹಾಂಬರ ಪದದ ಅರ್ಥ ವಿಶಾಲವಾದ ಆಕಾಶ. ನೋಡ್ರಿ, ಆಕಾಶ ವಿಶಾಲವಾಗಿರುತ್ತೆ. ನೋಡಿದ್ರಲ್ಲ? ಅದು ಎಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ಕೊನೆ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ. ಮಹಾಂಬರ ಅಂದ್ರೆ ವಿಶಾಲವಾದ ಆಕಾಶ ಅಥವಾ ನೀಲಿಯ ಆಕಾಶ ಅಂತ ಹೇಳಿ ಕರೀಬೇಕು. ಮತ್ತೆ ಹೇಳಿ ಸರ್. ಪರ್ವತ, ರೂಢನಾಮ. ಪರ್ವತ ಅನ್ನೋದು ಯಾವುದಕ್ಕೆ ಉದಾಹರಣೆ? ರೂಢನಾಮ. ವೆರಿ ಗುಡ್. ನೋಡ್ರಿ, ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ ಕೇಳಿದಲ್ಲ? ರೂಢಿಯಿಂದ ಬಂದ ಹೆಸರುಗಳನ್ನ ರೂಢನಾಮ ಅಂತ ಹೇಳಿ ಕರಿತೀವಿ. ಪರ್ವತ ಇದು ರೂಢನಾಮಕ್ಕೆ ಉದಾಹರಣೆ. ನೆಕ್ಸ್ಟ್. ಕಾನನ ಪದದ ಅರ್ಥ ಕಾಡು, ಅರಣ್ಯ. ಕಾನನ ಪದದ ಅರ್ಥ ಕಾಡು ಅಥವಾ ಅರಣ್ಯ. ಕರೆಕ್ಟ್. ನೆಕ್ಸ್ಟ್. ಇದರಲ್ಲಿ ಬರುವಂತ ಪದಗಳನ್ನು ಗುರುತಿಸ್ರಿ. ನೋಡ್ರಿ, ಆಲೋಚನೆ ಮಾಡ್ರಿ. ಬಣ್ಣಿಸು. ಬಣ್ಣಿಸು ಅಂದ್ರೇನು? ವರ್ಣನೆ. ವರ್ಣಿಸು ಅಂತ ಅರ್ಥ. ಬಣ್ಣಿಸು ಪದದ ಅರ್ಥ ಏನಪ್ಪ? ವರ್ಣಿಸು. ವರ್ಣಿಸು. ಬಣ್ಣ, ವರ್ಣ ತತ್ಸಮ ತದ್ಭವ. ನಿಮಗೆ ಗೊತ್ತಿದೆಯಲ್ಲ? ಬಣ್ಣ, ವರ್ಣ. ನೆಕ್ಸ್ಟ್. ಮುದ, ಸಂತೋಷ. ಮುದ ಅಂದ್ರೆ ಸಂತೋಷ. ಕರೆಕ್ಟ್. ಮತ್ತೆ ಶ್ರೇಣಿ, ಸಾಲು. ಶ್ರೇಣಿ ಅಂದ್ರೆ ಸಾಲು. ಮತ್ತೆ ಕೈಪರೆ. ಕೈಪರೆ ಅಂದ್ರೇನು? ಕೈಪೆರೆ, ಚಪ್ಪಾಳೆ. ಮತ್ತೆ ಗಂಟಲೆ. ತೆರೆಗಳು. ಹೇಳಿ ಸರ್. ತೆರೆಗಳು, ಅಲೆಗಳು. ತೆರೆ ಅಂದ್ರೆ ಅಲೆ, ತೆರೆಗಳು, ಅಲೆಗಳು. ಉದ್ಧರಣ ಚಿಹ್ನೆ ಮತ್ತು ಈ ನುಡಿಯಲ್ಲಿ ಉದ್ಧರಣ ಚಿಹ್ನೆ ಮತ್ತು ಭಾವಸೂಚಕ ಚಿಹ್ನೆಗಳು ಬಳಕೆಯಾಗಿದ್ದಾವೆ. ವೆರಿ ಗುಡ್. ಮತ್ತೆ
ಮರುಧ್ವನಿ ಪದದ ಅರ್ಥ ಪ್ರತಿಧ್ವನಿ. ಧ್ವನಿ ತತ್ಸಮ ಧನಿ ಧನಿ ತದ್ಭವ. ಧ್ವನಿ ಧನಿ. ಸರೋವರ ರೂಢನಾಮ. ಸರೋವರ ರೂಢನಾಮ. ಪರ್ವತ ಸರೋವರ ರೂಢನಾಮ. ಓಕೆ. ಸರ್ ಮಲೆ ಪದದ ಅರ್ಥ ಬೆಟ್ಟ. ಮಲೆ ಪರ್ವತದ ಇಲ್ಲಿದ್ರಾಗ ಬಂದಿಲ್ಲಪ್ಪ ನೀನು. ಮೊದಲನೇ ನುಡಿಯನ್ನ ನಾವು ನೋಡ್ತಾ ಇರೋದು. ಮೊದಲನೇ ನುಡಿಯಲ್ಲಿ ಬರುವಂತಹ ಪದಗಳ ಅರ್ಥ. ಕಂದರ ಪದದ ಅರ್ಥ ಎರಡು ಬೆಟ್ಟಗಳ ನಡುವಿನ ಕಣಿವೆ. ಕಂದರ ಅಂದ್ರೆ ಕಣಿವೆ ಪ್ರದೇಶ. ಎರಡು ಬೆಟ್ಟಗಳ ನಡುವಿನ ಇಳಿಜಾರಾದ ಪ್ರದೇಶವನ್ನೇ ಕಂದರ. ಕೂಗುತ್ತ ಪ್ರಸಿದ್ಧ ಕೂಗುತ್ತಿತ್ತು ಲೋಪಸಂಧಿ. ಏನ ಕೂಗುತ್ತ ಪ್ರಸಿದ್ಧ ಕೂಗುತ್ತಿತ್ತು. ಕೂಗುತ್ತಾ ಪ್ಲಸ್ ಇತ್ತಲಿ. ಕೂಗುತ್ತ ಪ್ರಸಿದ್ಧ ಕೂಗುತ್ತಿತ್ತು. ಕೂಗುತ್ತಾ ಪ್ಲಸ್ ಇತ್ತು. ಕೂಗುತ್ತಿತ್ತು. ತಡಿ ನೋಡ. ಕೂಗುತ್ತಾ ಪ್ಲಸ್ ಇತ್ತು ಕೂಗುತ್ತಿತ್ತು. ಲೋಪ ಸಂಧಿ. ಓಕೆ ಸಾಕು. ಇಷ್ಟು ವ್ಯಾಕರಣ ಅಂಶಗಳನ್ನ ತಾವೆಲ್ಲರೂ ಕೂಡ ಗುರುತಿಸಿದ್ರಿ. ನೋಡ್ರಿ, ಲೇಖನ ಚಿಹ್ನೆಗಳನ್ನ ಗುರುತಿಸಿದ್ರಿ, ಸಂಧಿಗಳನ್ನ ಗುರುತಿಸಿದ್ರಿ, ರೂಢನಾಮಗಳನ್ನ ಗುರುತಿಸಿದ್ರಿ. ಹಿಂಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ಓದ್ಕೊಂಬಂದ್ರಪ್ಪ ಅಂತಂದ್ರೆ ಇವೆಲ್ಲವನ್ನೂ ಕೂಡ ಗುರುತಿಸ್ಲಿಕ್ಕೆ ಸಾಧ್ಯತೆ ಇದೆ. ಅರ್ಥ ಆಯ್ತಾ? ಈಗ ಇದರ ಸಾರಾಂಶ ಏನು ಅನ್ನೋದನ್ನ ನೋಡೋಣ. ಒಟ್ಟಾರೆಯಾಗಿ ನುಡಿ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತಪ್ಪ ಅಂತಂದ್ರೆ, ಕೋಗಿಲೆಯ ಹಾಡನ್ನ ಕೇಳಿ ಅಥವಾ ಕೋಗಿಲೆಯ ಧ್ವನಿಯನ್ನ ಕೇಳಿ ಪ್ರಕೃತಿ ಯಾವ ರೀತಿ ಪ್ರತಿಕ್ರಿಯಿಸಿತು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಕೋಗಿಲೆಯ ಹಾಡಿಗೆ ಪ್ರಕೃತಿಯ ಪ್ರತಿಕ್ರಿಯೆ ಏನು ಅನ್ನೋದನ್ನ ಈ ಒಂದು ನುಡಿ ತಿಳಿಸ್ಕೊಡುತ್ತೆ. ಏನೇನು ಪ್ರತಿಕ್ರಿಯೆ ಮಾಡುತ್ತೆ ನೋಡ್ರೆ. ಕುಹು ಕುಹು ಕೋಕಿಲವಾಣಿ ಜಗಜುಮ್ಮೆಂದುದು ಅದ ಕೇಳಿ. ನೋಡ್ರಿ, ಕೋಕಿಲ ಅಂದ್ರೆ ಯಾವ್ದಪ್ಪ? ಕೋಗಿಲೆ. ನೋಡ್ರಿ, ಬಹಳ ಮಧುರವಾದ ಕಂಠ. ವಸಂತ ಕಾಲದಲ್ಲಿ ಅದು ಅದ್ಭುತವಾಗಿ ಆಡುತ್ತೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯಗಳು ಮೊಳಗಲೇಬೇಕು. ವಸಂತ ಕಾಲದಲ್ಲಿ ಕೋಗಿಲೆಯ ಧ್ವನಿ ಏನಾಗಿರುತ್ತೆ? ಮಧುರವಾಗಿರುತ್ತೆ. ನೋಡ್ರಿ, ಆ ಕುಹು ಕುಹು ಅನ್ನುವಂತಹ ಕೋಗಿಲೆಯ ಧ್ವನಿಯನ್ನ ಕೇಳಿ ಜಗ ಚುಮ್ಮೆಂದುದು. ಜಗ ಅಂದ್ರೇನಪ್ಪ? ಜಗತ್ತು, ಲೋಕ, ವಿಶ್ವ, ಇಡೀ ಜಗತ್ತೇ ಜುಮ್ಮೆಂದಿತು, ಸಂತೋಷವನ್ನ ಪಡ್ತು. ಕೋಗಿಲೆಯ ಗಾನವನ್ನ ಕೇಳಿ ಪ್ರಕೃತಿ ಯಾವ ರೀತಿ ಸಂತೋಷ ಪಡ್ತು? ಜುಮ್ ಎಂದಿತು ಅಂದ್ರೆ ಸಂತೋಷವನ್ನ ಪಡ್ತು. ಇಲ್ಲಿ ಒಂದನೇ ಪ್ರಶ್ನೆ ನೋಡ್ರಿ. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಕೋಗಿಲೆಯ ಧ್ವನಿಗೆ. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಕೋಗಿಲೆಯ ಧ್ವನಿಗೆ. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಯಾವ ಧ್ವನಿಗೆ? ಕೋಗಿಲೆಯ ಧ್ವನಿಗೆ. ನೆಕ್ಸ್ಟ್, ನೀರವ ಪರ್ವತ ಕಾನನ ಶ್ರೇಣಿ ಮರುದನಿಗೈದಿತು ಮುದ ತಾಳಿ. ಈಗ ಕಾಡಿನಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಕೋಗಿಲೆಯ ಧ್ವನಿಯನ್ನ ಕೇಳಿ ಯಾವ ರೀತಿ ಪ್ರತಿಕ್ರಿಯಿಸಿದವು? ಮರುಧ್ವನಿಯನ್ನ ಉಂಟು ಮಾಡಿದವು. ಮರುಧ್ವನಿ ಅಂದ್ರೇನು? ಪ್ರತಿಧ್ವನಿ. ಇಲ್ಲಿ ಯಾಕೆ ನೋಡ್ರಿ, ಕೋಗಿಲೆಯ ಕೂಗನ್ನು ಯಾವುದು ಮಾರ್ಧನಿಸಿತು? ಕೋಗಿಲೆಯ ಕೂಗನ್ನು ಯಾವುದು ಮಾರ್ಧನಿಸಿತು? ಕೋಗಿಲೆಯ ಕೂಗನ್ನು ಯಾವುದು ಮಾರ್ಧನಿಸಿತು ಹೇಳ್ರಿ? ಕಾನನ ಅಂದ್ರೇನು? ಅರಣ್ಯದಲ್ಲಿರುವಂತಹ ಪರ್ವತ ಶ್ರೇಣಿಗಳು ಏನಾಗ್ತವೆ? ಪ್ರತಿಧ್ವನಿಸಿತು. ಈಗ ಪರ್ವತಗಳು ಏನಾಗಿರ್ತವೆ? ಎತ್ತರವಾಗಿ
ಎತ್ತರವಾಗಿರ್ತದೆ. ಆ ಎತ್ತರದ ಜಾಗದಲ್ಲಿ ನಾವು ನಿಂತ್ಕೊಂಡು ಕೂಗಿದಾಗ ಏನಾಗಿರುತ್ತೆ? ಪ್ರತಿಧ್ವನಿ ಉಂಟಾಗುತ್ತೆ. ಯಾಕಂದ್ರೆ ವಾತಾವರಣ ಪ್ರಶಾಂತವಾದಂಥ ಸಂದರ್ಭದಲ್ಲಿ ಎತ್ತರವಾದ ಜಾಗದಲ್ಲಿ ನಾವು ನಿಂತ್ಕೊಂಡು ಕೂಗಿದಾಗ ಮತ್ತೇನ್ ಮಾಡುತ್ತೆ? ಪ್ರತಿಧ್ವನಿ ಉಂಟಾಗುತ್ತೆ. ರೀಸೌಂಡ್. ಅರ್ಥ ಆಯ್ತಾ? ಕೋಗಿಲೆಯ ಗಾನವನ್ನ ಕೇಳಿ ಆಡಿನಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಏನಾದವು? ಪ್ರತಿಧ್ವನಿಯನ್ನ ಉಂಟು ಮಾಡಿತು. ನೆಕ್ಸ್ಟ್, ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು. ನೋಡಿ, ಕೋಗಿಲೆಯ ಗಾನವನ್ನ ಕೇಳಿ ಆಕಾಶ ಹೇಗೆ ಪ್ರತಿಕ್ರಿಯಿಸಿತು? ಗಾನವನ್ನ ಕೇಳಿದ ನೀಲಾಕಾಶ ಏನು ಮಾಡಿತು? ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಮಾತಾಡದೆ ಸುಮ್ಮನೆ ಬಣ್ಣಿಸಿತು. ಅಂದ್ರೆ ಆ ಕೋಗಿಲೆಯ ಹಾಡನ್ನ ಕೇಳಿ ಆ ನೀಲಿಯ ಆಕಾಶ ಮೌನವಾಗಿದ್ದುಕೊಂಡು ಮನಸ್ಸಿನೊಳಗೆ ಅದರ ಹಾಡನ್ನ ಏನ್ ಮಾಡ್ತು? ಬಣ್ಣಿಸುತ್ತಿತ್ತು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆಮೇಲೆ ಕೋಗಿಲೆಯ ಹಾಡನ್ನ ಕೇಳಿ ಸರೋವರ ಹೇಗೆ ಪ್ರತಿಕ್ರಿಯೆ ಮಾಡ್ತು? ಕೋಗಿಲೆಯ ಹಾಡನ್ನ ಕೇಳಿ ಕೋಗಿಲೆಯ ಗಾನಕ್ಕೆ ಸರೋವರ ಹೇಗೆ ಪ್ರತಿಕ್ರಿಯಿಸಿತು? ನೋಡಿ, ಆ ಕಂದರ ಅಂದ್ರೆ ಗೊತ್ತಿದೆಯಲ್ಲ, ಎರಡು ಬೆಟ್ಟಗಳ ನಡುವಿನ ಇಳಿಜಾರಾದ ಪ್ರದೇಶವನ್ನೇ ಕಣಿವೆ ಪ್ರದೇಶ. ಕಣಿವೆ ಪ್ರದೇಶಗಳಲ್ಲಿ ಏನ್ ಬೆಳೀತಾರೆ ಸರ್? ಕಾಫಿ ಮತ್ತು ಟೀಯನ್ನ ಬೆಳೀತಾರೆ. ನೀವು ಕಣ್ಣಂದೇವನ್ ಬೆಟ್ಟಗಳು ಅಂತ ನೋಡಿದಿರಿ, ಇಳಿಜಾರಾದ ಪ್ರದೇಶ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆ ಕೋಗಿಲೆಯ ಹಾಡನ್ನ ಕೇಳಿಬಿಟ್ಟು ಆ ಒಂದು ಕಂದರದಲ್ಲಿರ್ತಕ್ಕಂಥ ಸರೋವರ, ಕಣಿವೆ ಪ್ರದೇಶದಲ್ಲಿರ್ತಕ್ಕಂಥ ಸರೋವರ ಏನ್ ಮಾಡ್ತು? ತೆರೆಗಳ ಮೂಲಕ ಚಪ್ಪಾಳೆಯನ್ನ ತಟ್ಟಿ ಪ್ರೋತ್ಸಾಹವನ್ನ ವ್ಯಕ್ತಪಡಿಸಿತು. ಮತ್ತೆ ನೀವು ಕೂಡ ಒಳ್ಳೆ ಹಾಡನ್ನ ಒಳ್ಳೆ ಮಾತನ್ನ ಹೇಳಿದಾಗ ಏನ್ ಮಾಡ್ತೀರಿ? ಚಪ್ಪಾಳೆಯನ್ನ ತರ್ತೀರಿ. ಹಂಗೆ ಕೋಗಿಲೆಯ ಹಾಡನ್ನ ಕೇಳಿಬಿಟ್ಟು ಸರೋವರ ಅಂತಕ್ಕಂಥದ್ದು ತೆರೆಗಳ ಮೂಲಕ ಚಪ್ಪಾಳೆಯನ್ನ ತಟ್ಟಿ ಪ್ರೋತ್ಸಾಹಿಸಿತು. ನೋಡ್ರಿ, ಇಷ್ಟೆಲ್ಲ ಪ್ರಕೃತಿ ಪ್ರತಿಕ್ರಿಯೆ ನೀಡಿದ್ರೂ ಕೂಡ ಕೋಗಿಲೆ ಏನ್ ಮಾಡ್ತು? ತನ್ನ ಪಾಡಿಗೆ ತಾನು ಸಂತೋಷದಿಂದ ಹಾಡನ್ನ ಆಡ್ತಾ ಇದ್ದಾರೆ. ನೋಡ್ರಿ, ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು. ಆ ಕೋಗಿಲೆ ಪ್ರಕೃತಿಯ ಒಂದು ಪ್ರತಿಕ್ರಿಯೆಗೆ ಏನೂ ಮಾತನಾಡದೆ ಏನ್ ಮಾಡ್ತಿತ್ತು? ತನ್ನ ಪಾಡಿಗೆ ತಾನು ಸಂತೋಷದಿಂದ ಆಡ್ತಾ ಇತ್ತು. ಅಂದ್ರೆ ಕೋಗಿಲೆಗೆ ಯಾವುದು ಮುಖ್ಯ? ಆತ್ಮ ತೃಪ್ತಿ ಅನ್ನೋದು ಬಹಳ ಮುಖ್ಯ. ಆತ್ಮ ಸಂತೋಷಕ್ಕಾಗಿ ಆಡ್ತಾ ಇತ್ತು. ಯಾವುದೇ ಬೇಡ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತ ಹೇಳಿಬಿಟ್ಟು GS ಶಿವರುದ್ರಪ್ಪನವರ ಕವಿತೆಯಲ್ಲಿ ಬರುತ್ತೆ. ಅದು ಯಾವುದೇ ಬಿರುದಿಗೆ ಪ್ರಶಸ್ತಿಗೆ ಹಾಡನ್ನ ಹಾಡಲಿಲ್ಲ. ಸ್ವಂತ ಪ್ರಕೃತಿ ಎಷ್ಟೇ ಹೊಗಳಿದ್ರು ಕೂಡ ಅದು ಕಿವಿಗೊಡದೆ ತನ್ನ ಪಾಡಿಗೆ ತಾನು ಆಡ್ತಾ ಇತ್ತು ಅನ್ನೋದನ್ನ ಈ ನುಡಿ ತಿಳಿಸಿ. ಅರ್ಥ ಏನಪ್ಪ? ಈ ಒಂದು ನುಡಿ ಏನಪ್ಪಾ ಅಂದ್ರೆ ಕೋಗಿಲೆಯ ಹಾಡಿಗೆ ಪ್ರಕೃತಿ ಯಾವ ರೀತಿ ಸ್ಪಂದಿಸಿತು ಅನ್ನೋದನ್ನ ತಿಳಿಸ್ತದೆ. ಇಡೀ ಕೋಗಿಲೆಯ ಹಾಡನ್ನ ಕೇಳಿಬಿಟ್ಟು ಇಡೀ ಜಗತ್ತು ಏನಾಯ್ತಪ್ಪ? ಜುಮ್ಮೆಂದಿತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆಮೇಲೆ ಪರ್ವತ ಕಾನನ ಶ್ರೇಣಿ ಏನ್ ಮಾಡ್ತು? ಮರುಧ್ವನಿಯನ್ನ ಉಂಟು ಮಾಡ್ತು. ಗಾನವನ್ನ ಕೇಳಿರ್ತಕ್ಕಂಥ ಮಹಾಂಬರ ಏನ್ ಮಾಡ್ತು? ಸುಮ್ಮನೆ ಬಣ್ಣಿಸಿತು. ಕಂದರದಲ್ಲಿರ್ತಕ್ಕಂಥ ಸರೋವರ ಏನ್ ಮಾಡ್ತು? ಕೆರೆಗಳ ಮೂಲಕ ಚಪ್ಪಾಳೆಯನ್ನ ತಟ್ಟಿ ಪ್ರೋತ್ಸಾಹ. ಇವೆಲ್ಲವರ ಕಡೆಗೆ ಗಮನವನ್ನ ಕೊಡದೆ ಕೋಗಿಲೆ ಅಂತಕ್ಕಂಥದ್ದು ಆತ್ಮತೃಪ್ತಿಯಿಂದ ತನ್ನ ಪಾಡಿಗೆ ತಾನು ಹಾಡ್ತಾ ಇತ್ತು. ಇವತ್ತಿನ ತರಗತಿಯಲ್ಲಿ ಇಷ್ಟು ನೋಡೋಣ. ಆ ಹಾಡನ್ನ ಕೇಳಿರ್ತಕ್ಕಂಥ ವ್ಯಕ್ತಿ ಕೋಗಿಲೆಗೆ ಏನ್ ಹೇಳ್ತಾನೆ ಅನ್ನೋದನ್ನ ನಾಳೆಯ ತರಗತಿಯಲ್ಲಿ ನೋಡೋಣ. ಇವತ್ತು ಈ ಒಂದು ಕವಿತೆಯನ್ನ ಬರೆದಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರ ಪರಿಚಯವನ್ನ ಸಂದರ್ಶನದ ಮೂಲಕ ಪರಿಚಯ ಮಾಡಿಕೊಡ್ಲಿಕ್ಕೆ 8D ವಿಭಾಗದ ವಿದ್ಯಾರ್ಥಿಗಳು ಬರ್ತಾರೆ. ಅವರೆಲ್ಲರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಬನ್ನಿ.
ನಮಸ್ಕಾರಗಳು ಸರ್. ನಮಸ್ಕಾರ. ಎಲ್ಲರಿಗೂ ನನ್ನ ವತಿಯಿಂದ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. 20ನೇ ಶತಮಾನ ಕಂಡ ದೈತ್ಯ ಪ್ರತಿಮೆ ವರಕವಿ ಬೇಂದ್ರೆಯವರಿಂದ ಜಗದ ಕವಿ ಯುಗದ ಕವಿ ಎನಿಸಿಕೊಂಡವರು, ವಿಶ್ವಮಾನ ಸಂದೇಶ ನೀಡಿದವರು, ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡಕ್ಕೆ ಮೊಟ್ಟಮೊದಲ ಬಾರಿ ತಂದುಕೊಟ್ಟವರು, ಕಾದಂಬರಿಗಾರರು, ನಾಟಕಗಾರರು, ವಿಮರ್ಶಕರು, ಚಿಂತಕರು, ರಾಷ್ಟ್ರಕವಿಗಳು ಆದಂತಹ ಕುವೆಂಪು ಅವರು ನಮ್ಮ ಇಂದಿನ ದಿವಸದ ಅತಿಥಿ. ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಸರ್, ತಾವು ಬಹುಮುಖ ಪ್ರತಿಭೆಯನ್ನು ಹೊಂದಿದವರು, ಕನ್ನಡ ಭಾಷೆ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು, ಮುಂದಿನ ಯುವ ಪೀಳಿಗೆಗೆ ಮಾದರಿಯಾದವರು. ಸರ್, ತಾವು ಎಷ್ಟರಲ್ಲಿ ಜನಿಸಿದಿರಿ? ನಾನು ಜನಿಸಿದ್ದು ಡಿಸೆಂಬರ್ 29, 1904ರಲ್ಲಿ ನಾನು ಜನಿಸಿದೆ. ಸರ್, ತಾವು ಜನಿಸಿದ ಜನ್ಮಸ್ಥಳ ಯಾವುದು? ನನ್ನ ಜನ್ಮಸ್ಥಳ ಬಂದುಬಿಟ್ಟು ಮಲೆನಾಡ ಪ್ರದೇಶವಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ನಾನು ಜನಿಸಿದೆ. ಸರ್, ತಮ್ಮ ತಂದೆ ತಾಯಿಯ ಹಾಗೂ ಕುಟುಂಬದ ಹಿನ್ನೆಲೆಯನ್ನು ತಿಳಿಸಿ. ನನ್ನ ತಂದೆ ಹೆಸರು ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ, ನನ್ನ ಹೆಂಡತಿ ಹೇಮಾವತಮ್ಮ, ನನ್ನ ಮಗ KP ಪೂರ್ಣಚಂದ್ರ ತೇಜಸ್ವಿ, ನನ್ನ ಅಳಿಯ ಎಂ ಚಿದಾನಂದಗೌಡ. ಇದೆಲ್ಲ ನನ್ನ ಕುಟುಂಬ. ಸರ್, ತಾವು ಪಡೆದುಕೊಂಡ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ತೀರ್ಥಹಳ್ಳಿ, ಶಿವಮೊಗ್ಗ, ಮೈಸೂರಿನಲ್ಲಿ ಶಿಕ್ಷಣವನ್ನು ಪೂರೈಸಿದ್ದೇನೆ. 1929ರಲ್ಲಿ MA ಪದವಿಯನ್ನು ಪಡೆದಿದ್ದೇನೆ. ಸರ್, ನೀವು ಮೊದಲು ಯಾವ ಭಾಷೆಯಲ್ಲಿ ಸಾಹಿತ್ಯವನ್ನು ಆರಂಭಿಸಿರಿ? ನಾನು ಬಂದ್ಬಿಟ್ಟು ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯವನ್ನು ಪ್ರಾರಂಭಿಸಿದ್ದೆ. ಸರ್, ನಂತರ ಏಕೆ ನೀವು ಕನ್ನಡದಲ್ಲಿ ಸಾಹಿತ್ಯವನ್ನು ಬರೆಯಲು ಆರಂಭಿಸಿರಿ? ನಾನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದುತ್ತಿರುವಾಗ ಒಬ್ಬ ಐರಿಷ್ ಕವಿ ಯುರೋಪಿನಿಂದ ಬಂದಾಗ ನನ್ನ ಅಧ್ಯಾಪಕರಾದ ನನಗೆ ಹೇಳಿದರು, ಈಗ ಯುರೋಪಿನ ಐರಿಷ್ ಕವಿ ನಮ್ಮ ಕಾಲೇಜಿಗೆ ಬಂದಿದ್ದಾರೆ, ಅವರ ಮುಖಾಂತರ ನೀನು ಏನನ್ನಾದರೂ ತಿಳಿದುಕೋ ಎಂದು ಹೇಳಿದಾಗ ನಾನು ಅವರನ್ನು ಓದಿ ಕಂಡಾಗ ಅವರು ಹೇಳಿದರು, ತಾವು ಇಂಗ್ಲಿಷ್ನಲ್ಲಿ ಸಾಹಿತ್ಯ ಪ್ರಕಾರ ಮಾಡುವುದಕ್ಕಿಂತ ಕನ್ನಡದಲ್ಲಿ ರಚಿಸಿ ಎಂದು ಹೇಳಿದಾಗ ನಾನು ಅದನ್ನೇ ಒಂದು ಮಾದರಿಯಾಗಿ ತೆಗೆದುಕೊಂಡು ನಾನು ಕನ್ನಡದಲ್ಲಿ ಸಾಹಿತ್ಯವನ್ನು ರಚಿಸಿದೆ. ಸರ್, ತಾವು ಯಾವ ಯಾವ ಪ್ರಕಾರದಲ್ಲಿ ಸಾಹಿತ್ಯವನ್ನು ರಚಿಸಿದ್ದೀರಿ? ನಾನು ಕತೆ, ಕಾದಂಬರಿ, ನಾಟಕ, ಕವಿತೆ, ಆತ್ಮಚರಿತ್ರೆ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚಿಸಿದ್ದೇನೆ. ಸರ್, ತಾವು ಬರೆದಂತಹ ಪ್ರಮುಖ ಕೃತಿಗಳನ್ನು ತಿಳಿಸಿ. ನಾನು ಕವನ ಸಂಕಲನಗಳ ವಿಷಯಕ್ಕೆ ಬಂದರೆ ನಾನು ನವಿಲು, ಕೊಳಲು, ಪಕ್ಷಿಕಾಶಿ, ಅಗ್ನಿಯಂಶ, ಹೇಮ ಕಾಶ್ಮೀರ, ಅಮಲನ ಕತೆ, ಬೊಮ್ಮನಹಳ್ಳಿಯ ಸುಂದರ ಜೋಗಿ, ಪಾಂಚಜನ್ಯ ಇವೆಲ್ಲ ನನ್ನ ಕವನ ಸಂಕಲನಗಳು. ಇದು ನನ್ನ ನವಿಲು ಕವನ ಸಂಕಲನ. ಇದು ನನ್ನ ಪಾಂಚಜನ್ಯ. ನಾಟಕದ ವಿಷಯಕ್ಕೆ ಬಂದರೆ ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಯಮನ ಸೋಲು ಇವೆಲ್ಲ ನನ್ನ ನಾಟಕಗಳು. ಪ್ರಬಂಧ ಸಂಕಲನಕ್ಕೆ ಬಂದರೆ ಮಲೆನಾಡಿನ ಚಿತ್ರಗಳು, ಮಹಾಕಾವ್ಯ, ಈ ಶ್ರೀರಾಮಾಯಣ ದರ್ಶನ, ಕಾದಂಬರಿಗಳು, ಕಾನೂನು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇದು ನನ್ನ ಮಲೆಗಳಲ್ಲಿ ಮದುಮಗಳು ಕಾದಂಬರಿ. ಆತ್ಮಕಥನದ ವಿಷಯಕ್ಕೆ ಬಂದರೆ ನಾನು ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನ ಕೃತಿಯನ್ನು ಬರೆದಿದ್ದೇನೆ. ಇದು ನನ್ನ ನೆನಪಿನ ದೋಣಿಯಲ್ಲಿ.
ನನ್ನ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಕೃತಿ. ಹಾಗೂ ಇದು ಸಮಗ್ರ ಗದ್ಯ. ಸರ್, ತಮಗೆ ಸಂದಂತಹ ಪ್ರಶಸ್ತಿಗಳು ಯಾವುವು? ನನಗೆ 1968ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1988ರಲ್ಲಿ ಪಂಪ ಪ್ರಶಸ್ತಿ, ಮೈಸೂರು, ಕರ್ನಾಟಕ, ಬೆಂಗಳೂರು, ಗುಲ್ಬರ್ಗ ವಿಶ್ವವಿದ್ಯಾನಿಲಯಗಳು ನನಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಕರ್ನಾಟಕ ರತ್ನ ಪ್ರಶಸ್ತಿ 1991ರಲ್ಲಿ ಭಾರತ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ನನ್ನ ಗೌರವಿಸಿದೆ. 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಅಧ್ಯಕ್ಷತೆಯನ್ನು ವಹಿಸಿದ್ದೇನೆ. ಪ್ರಸ್ತುತ ಬಹುಮಾನ ಕವಿತೆಯನ್ನು ಕನ್ನಡ ಭಾಷೆಯ ಬಗ್ಗೆ ಅಥವಾ ಮಾತೃಭಾಷೆಯ ಬಗ್ಗೆ ಬಣ್ಣಿಸಿ ತಿಳಿಸಿಕೊಟ್ಟಿದ್ದೇನೆ. ಇದು ನನ್ನ ನವಿಲು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಬಹುಮಾನ ಕವಿತೆಯ ಬಗ್ಗೆ ತಮ್ಮ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯ, ಬಹುಮಾನ ಕವಿತೆ ಎಂದು ಅಭಿಪ್ರಾಯ ಹೇಳಿದರೆ ಅದು ಮಾತೃಭಾಷೆಯ ಬಗ್ಗೆ ತಿಳಿಸಿಕೊಡುತ್ತದೆ ಹಾಗೂ ಪ್ರಕೃತಿ ಸೌಂದರ್ಯದ ಬಗ್ಗೆ ತಿಳಿಸಿಕೊಡುತ್ತದೆ. ಈಗ ಒಬ್ಬ ಇಂಗ್ಲಿಷ್ ಕವಿ ಆ ಕೋಗಿಲೆಗೆ ನೀನು ಕನ್ನಡದಲ್ಲಿ ಬಿಟ್ಟು ಇಂಗ್ಲಿಷಿನಲ್ಲಿ ಹಾಡಿದರೆ ನಿನಗೆ ಬಿರುದು, ಪ್ರಶಸ್ತಿ ಅಥವಾ ನೋಬೆಲ್ ಪ್ರಶಸ್ತಿ ದೊರೆಯುತ್ತದೆ ಎಂದು ಹೇಳಿದಾಗ ಆ ಒಂದು ಕೋಗಿಲೆ ಆ ಇಂಗ್ಲಿಷ್ ಕವಿಯ ಮಾತುಗಳಿಗೆ ಪ್ರತಿಕ್ರಿಯಿಸದೆ ತನ್ನ ಹಾಡನ್ನು ಮಾತೃಭಾಷೆಯಲ್ಲೇ ಹಾಡಿತು. ಇದು ತಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಬೇಕೆಂದು ನನ್ನ ಒಂದು ಅನಿಸಿಕೆ. ಸರ್, ತಮ್ಮ ಜನ್ಮದಿನವನ್ನು ಯಾವ ದಿನವನ್ನಾಗಿ ಆಚರಿಸುತ್ತಾರೆ ಸರ್? ನನ್ನ ಜನ್ಮದಿನವನ್ನು ವಿಶ್ವ ಮಾನವ ಸಂದೇಶ ದಿನವನ್ನಾಗಿ ನಡೆಸಿಕೊಡುತ್ತಾರೆ. ಇಂದಿನ ಕಾರ್ಯಕ್ರಮಕ್ಕೆ ತಾವು ಬಂದು ಎಲ್ಲ ಸುಚಿತ್ರಿತವಾಗಿ ನಡೆಸಿಕೊಟ್ಟಿದ್ದಕ್ಕೆ ತಮಗೆ ಇನ್ನೊಂದು ಸರಿ